ಇವತ್ತು ಸಂಡೇ, ವಾರ ಪೂರ್ತಿ ಬೇಗ ಎದ್ದು ಯಜಮಾನ್ರಿಗೆ ಮಕ್ಕಳಿಗೆ ಬೇಗ ಬೇಗ ಅಡಿಗೆ ಮಾಡಬೇಕು, ಬಾಕ್ಸಿಗೆ ಹಾಕಬೇಕು ಅಂತ ಬೇಗ ಎದ್ದೇಳ್ತಾನೆ ಇರ್ತೀವಿ. ಸಂಡೇ ಒಂದೇ ದಿನ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ನಮಗೆ ಟೈಮ್ ಸಿಗೋದು. ಎದ್ದೇಳೋ ಅಷ್ಟರಲ್ಲಿ 8:30 ಆಗಿತ್ತು. ತಿಂಡಿಗೆ ಎಗ್ ಕರಿ ಮಾಡಿ ಗೀ ರೈಸ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಮೊಟ್ಟೆನ ಬಾಯ್ಲರ್ಗೆ ಹಾಕಿ ಬೇಯಕ್ಕೆ ಇಟ್ಕೊಂಡು ಗೀ ರೈಸ್ಗೆ ರೆಡಿ ಮಾಡ್ಕೊಂಡು ಕುಕ್ಕರ್ಗೆ ತುಪ್ಪ, ಪಲಾವ್ ಸ್ಪೈಸಸ್ನ ಹಾಕೊಂಡು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಆದ್ಮೇಲೆ ಅಕ್ಕಿ ಹಾಕಿ ನೀರ್ ಹಾಕಿ ಕೂಗಿಸ್ಕೊಂಡೆ. ಈ ಕಡೆ ಮೊಟ್ಟೆ ಕೂಡ ಬೆಂದಿತ್ತು. ಒಂದ್ 2-3 ನಿಮಿಷದಲ್ಲಿ ಬೆಂದ್ಬಿಡತ್ತೆ. ಇದರಲ್ಲಿ ತೆಗೆದು ತಣ್ಣೀರ್ಗೆ ಹಾಕೊಂಡು ಈ ಕಡೆ ಕರಿಗೆ ಪ್ಯಾನ್ಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, 1-2 ಟೊಮೆಟೊ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಹಾಕೊಂಡು ತಣ್ಣಗಾದ್ಮೇಲೆ ರುಬ್ಕೊಂಡಿದೀನಿ. ಮತ್ತೆ ಪಾತ್ರೆಗೆ ಎಣ್ಣೆ, ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ರುಬ್ಬಿರೋ ಪೇಸ್ಟ್ ನ ಹಾಕಿ ಎಣ್ಣೆ ಬಿಡೋವರೆಗೂ ಕುದಿಸಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಹಾಕಿ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಸಖತ್ತಾಗಿರುತ್ತೆ. ಮೊಟ್ಟೆನ ನಾನು 1-4 ಪೀಸ್ ಮಾಡ್ಕೊಂಡಿದೀನಿ. ಫುಲ್ ಕೂಡ ಹಾಕೊಳ್ಬಹುದು. ಈ ತರ ಹಾಕೊಂಡ್ರೆ ತಿನ್ನಕ್ಕೂ ಚೆನ್ನಾಗಿರತ್ತೆ. ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ. ಈ ಕಡೆ ಗೀ ರೈಸ್ ಕೂಡ ರೆಡಿ ಆಗಿತ್ತು. ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ. ಇಷ್ಟ ಆದ್ರೆ ಫಾಲೋ ಮಾಡಿ.